ಸಿಂಪಲ್ ಆಗಿ ಪೂಜೆ ಇವತ್ತು ಪೂಜೆ ಸಿಂಪಲ್ ಆಗಿ ಪೂಜೆ ಮಾಡ್ತಿದ್ವಿ. ಇನ್ನೊಂದಿಷ್ಟು ಫರ್ನಿಶಿಂಗ್ ಮಾಡೋದೈತಿ. ಯುಗಾದಿ ಹಬ್ಬ, ಹೊಸ ವರ್ಷ. ಮೊಟ್ಟ ಮೊದಲು ನಾನು ನಾಡಿನ ಜನತೆಗೆ ಹೊಸ ವರ್ಷ ಯುಗಾದಿ ಹಬ್ಬದ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೇನೆ. ಮತ್ತು ಈ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಗೃಹ ಪ್ರವೇಶ ಒಂದು ಪೂಜೆ ಮಾಡಿಕೊಂಡು ಗೃಹ ಪ್ರವೇಶ ಮಾಡೋಣ ಅನ್ನುವಂಥ ಹಿನ್ನೆಲೆ ಇಟ್ಕೊಂಡು ಇವತ್ತು ಗೃಹ ಪ್ರವೇಶ ಮಾಡಿದ್ದೇವೆ. ಮತ್ತು ಇನ್ನೊಂದಿಷ್ಟು ಇಲ್ಲಿ ಫರ್ನಿಶಿಂಗ್ ಎಲ್ಲ ಮಾಡೋದಿದೆ. ಇನ್ನೊಂದು 2-3 ದಿವಸದಲ್ಲಿ ಪರ್ಫೆಕ್ಟಾಗಿ ಫರ್ನಿಶಿಂಗ್ ಮಾಡಿಕೊಂಡು ಇದು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಇವತ್ತು ಪೂಜೆ ಮಾಡಿಕೊಂಡು ಹೊಸ ಮನೆಗೆ ಬರ್ತಾ ಇದ್ದೀವಿ. ಇಲ್ಲೇ ಕೆಳಗಡೆನೂ ಒಂದಿಷ್ಟು ಪಾರ್ಟಿಷನ್ ಅನ್ನು ಮಾಡಿಕೊಂಡು ಇಲ್ಲಿ ಕಚೇರಿಯನ್ನು ಮಾಡ್ಕೊಂಡು ಹಾಂ ಎಸ್ ಅವೈಲೇಬಲ್ ಇರ್ತೀನಿ ನಾನು. ಇಲ್ಲಿ ಬಂದವ್ರಿಗೆ ಈಗ ಇಲೆಕ್ಷನ್ದಲ್ಲಿ ಇದ್ದೇ ಇರ್ತಾರೆ ಯಾರಾದರೂ ನೋಡಿ. ಅವ್ರಿಗೆ ನಾವು ಉತ್ತರ ಕೊಡಾಗಿ ಇದು ಮಾಡಿಲ್ಲ. ಕನ್ವೀನಿಯಂಟು ನೋಡ್ಬೇಕು ನಾವು. ಈಗ ಅಪೋಸಿಷನ್ದು ಟೀಕೆ ಮಾಡ್ತಾರಂತ ನಮ್ಮ ಮನೆ ಮಾಡಿಲ್ಲ. ನಾ ಫಸ್ಟ್ ಡೇ ಬಂದಾಗ ನಾನು ಹೇಳಿದ್ದೆ, ಅವ್ರು ಟೀಕೆ ಮಾಡೋಕ್ಕೆ ಮುಂಚೆನೇ ಹೇಳಿದ್ದೆ, ನಾನು ಇಲ್ಲೊಂದು ಮನೆಯೂ ಮಾಡ್ಕೊತೀನಿ, ಇಲ್ಲಿ ಇರ್ತೀನಿ. ಮತ್ತು ರೆಗ್ಯುಲರ್ ಆಗಿ ನಾನು ಬೆಳಗಾವಿ ನನ್ನ ಏನೊಂದು ಕರ್ಮಭೂಮಿ ಇದೆ, ಅದು ಕೆಲಸ ಮಾಡ್ತೀನಿ ಅನ್ನುವಂಥ ಒಂದು ಬೋನಾಫೈಡ್ನೆಸ್ ಇತ್ತು. ಅದು ಮಾಡ್ತಾಯಿದ್ದೀನಿ, ಆ ಹಿನ್ನೆಲೆ ಮಾಡ್ತಾಯಿದ್ದೀನಿ ಹೊತ್ತು ಯಾವುದೋ ಟೀಕೆ ಟಿಪ್ಪಣಿ ಸಲುವಾಗಲ್ಲ. ಯಾಕೆ ನಾಳೆ ಜನರು ಬಂದಾಗೂ ಅವ್ರಿಗೆ ಅವೈಲಬಿಲಿಟಿ ಇರಬೇಕು, ಅಸೆಸಿಬಿಲಿಟಿ ಇರಬೇಕು. ಆ ದೃಷ್ಟಿಯಿಂದ ಇದು ಮಾಡ್ತಾಯಿದ್ದೀನಿ. ಸರಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಓದಲ್ಲಿ ಬಂದಲ್ಲಿ ಜಗದೀಶ್ ಶೆಟ್ಟರ್ ಅವರು 9 ತಿಂಗಳಿಂದ ಕಾಂಗ್ರೆಸ್ ಈಗ ಹೋಗಿ ಮೋದಿಯವ್ರನ್ನ ದೇವರು ಒಂದು ನಾನು ಹೇಳ್ತೀನಿ, ಬಹುಶಃ ನಾನು ಕಾಂಗ್ರೆಸ್ಸಿಗೆ ಹೋದಾಗ ನನ್ನ ಹೇಳಿಕೆಗಳನ್ನ ಯಾರೂ ಸರಿಯಾಗಿ ನೋಡೇ ಅಂತ ಅನಿಸುತ್ತೆ. ಮೋದಿಜಿಯವ್ರನ್ನ ನಾ ಎಂದೂ ಟೀಕಾ ಮಾಡಿಲ್ಲ, ತಿಳ್ಕೊಂಡು. ಮೋದಿಜಿಯವ್ರನ್ನೇ ಟೀಕಾ ಮಾಡಿಲ್ಲ, ಯಡಿಯೂರಪ್ಪರನ್ನ ಟೀಕಾ ಮಾಡಿಲ್ಲ. ಹೀಗಾಗಿ ಸುಮ್ಮನೆ ಸುಳ್ಳು ಹೇಳಿಕೆಗಳನ್ನು ನೀಡುವಂಥದ್ದು ಆಗಬಾರ್ದು. ನಾವು BJPಗೂ ಬೇದಿಲ್ಲ, ಮೋದಿಜಿಯವರು ಬೇದಿಲ್ಲ, ಅಮಿತ್ ಶಾ ಅವರು ಬೇದಿಲ್ಲ, ನಡ್ಡಾಜಿಯವರು ಬೇದಿಲ್ಲ, ಮತ್ತು ಭಾರತೀಯ ಜನತಾ ಪಾರ್ಟಿಯಿಂದ ನಾನು ಬೇದಿಲ್ಲ, ರಾಜ್ಯದ ನಾಯಕರಿಂದ ನಾನು ಬೇದಿಲ್ಲ. ಇದನ್ನ ಆ ಹೇಳಿಕೆಗಳನ್ನ ತೆಗೆದು ನೋಡ್ಕೊಂಡ್ಬಿಟ್ರಿ. 2 ತಿಂಗಳ ಆ ಪಕ್ಷ, 2 ತಿಂಗಳ ಈ ಪಕ್ಷ, ಮುಂದೆ ಯಾವ ಪಕ್ಷ ಶೆಟ್ಟರ್ ಅವರು ಕೂಡ ಇವ್ರು ಕಾಂಗ್ರೆಸ್ ಮಾತಾಡ್ಕೊಳ್ಳಿ. ಇವತ್ತು ಈ ಪಾರ್ಲಿಮೆಂಟ್ ಇಲೆಕ್ಷನ್ ಇದೆ. ಪಾರ್ಲಿಮೆಂಟ್ ಇಲೆಕ್ಷನ್ದಲ್ಲಿ ಯಾವ ವಿಚಾರ ಬಗ್ಗೆ ಚರ್ಚೆ ಆಗಬೇಕು ಅದನ್ನ ಬಿಟ್ಟು ಬೇರೆ ವಿಚಾರ ಬಗ್ಗೆ ಚರ್ಚೆ ಮಾಡಿದರೆ ಆ ಚರ್ಚೆಗೆ ನಾವು ಹೋಗುದಿಲ್ಲ.